ಜಾತಿ ಬಿಹಾರ್ ಮೇ ಕಭಿ ನಹಿ ಜಾತಿ ಅಂತ ಹೇಳ್ತಾರೆ. ಅಂದ್ರೆ ಜಾತಿ ಹೋಗೋದೇ ಇಲ್ಲ, ಜಾತಿ ಮೇಲೇನೆ ಅಲ್ಲಿ ಎಲೆಕ್ಷನ್ ದೇಶದಲ್ಲೇ ಹೋಗೋದಿಲ್ಲ, ಇಡೀ ದೇಶದಲ್ಲೂ ಹೋಗೋದಿಲ್ಲ. ಬಟ್ ಅಲ್ಲಿ ಬ್ಯೂಟಿ ಏನಂದ್ರೆ ಅಲ್ಲಿ ಮೇಲ್ಜಾತಿ ಅಥವಾ ಕೆಳ ಜಾತಿ ಅಂತ ಇಲ್ಲ, ಅಲ್ಲಿ ಫಾರ್ವರ್ಡ್ ಕಾಸ್ಟ್ ಮತ್ತು ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಎಲ್ಲ ಪಕ್ಷಗಳು ತಮ್ಮದೇ ಆದಂತಹ ಒಂದು ಜಾತಿ ಈಕ್ವೇಷನ್ ಅಲ್ಲಿ ಜಾತಿ ಬೇಸ್ ಮೇಲೇನೆ ಅಲ್ಲಿ ಎಲೆಕ್ಷನ್ಗೆ ಹೋಗ್ಬೋದು. ಬಟ್ ಈ ಬಾರಿಯ ಈ ಒಂದು ಚುನಾವಣೋತ್ತರ ಸಮೀಕ್ಷೆಗಳ ರಿಸಲ್ಟ್ ನೋಡ್ತಾ ಇದ್ರೆ ಇದೇ ಮುಂದೆ ಪ್ರಕಟಿತ ಫಲಿತಾಂಶ ಆಗೋದಾದರೆ ಜಾತಿ ಫ್ಯಾಕ್ಟರ್ ಒಂದು ಕಡೆ ಯಾದವ್ಸು ಮತ್ತು ಮುಸ್ಲಿಮ್ಸನ್ನು ಇಟ್ಕೊಂಡು ಜೊತೆಗೆ ಇತರ OBC ಫ್ಯಾಕ್ಟರ್ನ ಇಟ್ಕೊಂಡು RJD ಮತ್ತು ಕಾಂಗ್ರೆಸ್ ಮಹಾಗಠಬಂಧನ್ ಹೋಗ್ತಾ ಇದೆ. ಅದಕ್ಕಾಗಿ ಈ ಸಲ ಅವರು ದಲಿತ್ ಮತ್ತು ಮಹಾದಲಿತ್ ಅಂತಿದ್ದಾರೆ. ಅಲ್ಲಿ ದಲಿತ ಆಗಿ ಚಿರಾಗ್ ಪಾಸ್ವಾನ್ ಬಂದರೆ ಮಹಾದಲಿತಲ್ಲಿ ಮಾಂಜಿ ಅವರು ಬರ್ತಾರೆ. ಅದೇ ರೀತಿ ಇವರು VIP ಅಂತ ಒಂದು ಹೊಸ ಪಕ್ಷ ಬಂದಿದೆ, ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಘೋಷಿಸುವ ಮೂಲಕ ಮಹಾಗಠಬಂಧನದವರು ಮಹಾದಲಿತವ್ರನ್ನ ಅಟ್ರಾಕ್ಟ್ ಮಾಡಲಿಕ್ಕಾಗಿ ಈ ಸಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೊಂದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನೊಂದು ಹೇಳಿದ್ರು ನೀವು, ಪ್ರಶಾಂತ್ ಕಿಶೋರ್ ಅವರು ಬರೀ ಮಾತಿನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜಾತಿಯನ್ನು ಪರಿಗಣಿಸಿಲ್ಲ ಅಂತ ಹೇಳ್ತಾ ಇದ್ರು ಹೊರತು ಯಾವುದೇ ಕ್ಷೇತ್ರ, ಯಾಕಂದ್ರೆ 243 ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರು. 3 ಕಡೆ ಅವ್ರ ಕ್ಯಾಂಡಿಡೇಟ್ಸ್ ನಾಮಿನೇಷನ್ ಮಾಡಲಿಲ್ಲ, 2 ಕಡೆ ಕ್ಯಾಂಡಿಡೇಟ್ಸ್ನ ವಾಪಸ್ ತಗೊಂಡ್ರು. ಆಮೇಲೆ ಎಲ್ಲ ಕಡೆನೂ ಎಲ್ಲಿ 4 ಪ್ರಮುಖ ಜಾತಿ ಇರ್ತಾವೆ ಆ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಆ 4 ಜಾತಿಯನ್ನು ಬಿಟ್ಟು ಯಾರಿಗೂ ಅವ್ರು ಟಿಕೆಟ್ ಕೊಟ್ಟಿಲ್ಲ. ಅದನ್ನು ತುಂಬಾ ಅಲ್ಲಿ ಜರ್ನಲಿಸ್ಟ್ಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಜಾತಿ ಪ್ರಜ್ಞೆ ಅನ್ನೋದು ಅಷ್ಟು DNA ಬೆರೆತ್ಕೊಂಡು ಹೋಗಿರ್ತಾರೆ ನಮ್ಮ ದೇಶದಲ್ಲಿ. ನಾವು ಜಾತಿ ಬಿಟ್ಟು ಎಲೆಕ್ಷನ್ ಮಾಡೋದು ಅಷ್ಟು ಕಷ್ಟ ಅನ್ಸುತ್ತೆ ಇವತ್ತಿನ ಟೈಮಲ್ಲಿ. ಅದು ಬಿಹಾರದಲ್ಲಿ ಇನ್ನೂ ಹೆಚ್ಚಿಗೆ ಆಗಿದೆ. ಇಲ್ಲಿವರೆಗೂ ಏನಾಗ್ತಾ ಇತ್ತು, ಮಹಿಳೆಯರು ಮತ್ತು ಏನು OBC ನಿತೀಶ್ ಕುಮಾರ್ ಜೊತೆ ನಿಲ್ತಾ ಇದ್ರು, ಅವ್ರು ಈಗೂ ನಿಲ್ತಾ ಇದ್ದಾರೆ. ಬಟ್ ಮಹಿಳೆಯರಿಗೆ ಒಂದು ಆತಂಕ ಕಾಡ್ತಾ ಇದೆ, ನಿತೀಶನ್ ಮುಂದೆ ಮುಖ್ಯಮಂತ್ರಿ ಮಾಡ್ತಾರೋ ಇಲ್ಲೋ ಅಂತ. ಮಹಾರಾಷ್ಟ್ರದ ಹಾಗೇನೆ ಏಕನಾಥ್ ಶಿಂದೆ ಹಾಗೆ ಅವ್ರನ್ನ ಮುಖ ಮುಂದೆ ಇಟ್ಕೊಂಡು ಗೆದ್ದ ನಂತರ ಅವರ ಆರೋಗ್ಯದ ನೆಪ ಹೇಳಿ ಅಥವಾ ಮೊದಲು 6 ತಿಂಗಳು ಮುಖ್ಯಮಂತ್ರಿ ಮಾಡಿ ಅವ್ರನ್ನ ತೆಗಿತಾರೆ ಅನ್ನೋ ಕಾರಣಕ್ಕಾಗಿ ಮಹಿಳೆಯರಲ್ಲಿ ಅದರಲ್ಲಿ ತುಂಬ ಜನ ಮಾತಾಡಿಸಿದಾಗ ಮಹಿಳೆಯರು ತಮ್ಮ ಆತಂಕ ವ್ಯಕ್ತಪಡಿಸಿದ್ದಾರೆ. ಅದು ಒಂದು ಕನ್ಸಿಡರ್ ಆಗುತ್ತೆ. ನಾವು ಎಕ್ಸಿಟ್ ಪೋಲ್ ನಂಬರ್ ನೋಡ್ಕೊಂಡು ಮಾತಾಡೋದು ಬೇಡ, ಬೇರೆ ಫ್ಯಾಕ್ಟರ್ಗಳು ತುಂಬ ಇರ್ತವೆ. ಯಾಕಂದ್ರೆ ಕಳೆದ ಒಂದು 10 ಸ್ಟೇಟ್ಗಳು ಎಕ್ಸಿಟ್ ಪೋಲ್ ನೋಡಿದ್ರೆ ಯಾವುದೂ ಸರಿ ಬಂದಿಲ್ಲ. ಅದು ಬಿಹಾರದಲ್ಲಿ ಅಂಕರ ಎಂದೂ ಸರಿ ಬಂದಿಲ್ಲ. ಬಿಹಾರದಲ್ಲಿ 56% ತಪ್ಪಾಗಿದೆ. ಎಲ್ಲ ಸಮೀಕ್ಷೆಗಳು 56% ತಪ್ಪಾಗಿದೆ. ಹೀಗಾಗಿ ಈ ನಂಬರ್ಸ್ ಕನ್ಸಿಡರ್ ಇಟ್ಕೊಂಡು ಮಾಡೋದು ಬೇಡ. ಮಹಿಳೆಯರಲ್ಲಿ ಆ ಆತಂಕವನ್ನು ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ JDU ಮತ್ತು BJP ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕೂಡ ರಿಸಲ್ಟ್ಸ್ ಪ್ರೋ JDU ಪ್ರೋ ನಿತೀಶ್ ಕುಮಾರ್ ಬಂದಿದೆ. ನಿತೀಶ್ ಕುಮಾರ್ ಬಗ್ಗೆ ಎಂಟಿ ಕಮೆನ್ಸ್ ಇಲ್ಲ, ಅವ್ರ MLAಗಳ ಬಗ್ಗೆ, ಅವ್ರ ಮಿನಿಸ್ಟರ್ ಬಗ್ಗೆ ಎಂಟಿ ಕಮೆನ್ಸ್ ಇದೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಅದ್ರ ಜೊತೆಗೆ ಪ್ರಶಾಂತ್ ಕಿಶೋರ್ ಅಲ್ಲಿಯೇ ಫಾರ್ವರ್ಡ್ ಕಾಸ್ಟಿಗೆ ಸಂಬಂಧಪಟ್ಟವರು. ಅವರು ಅದೇ ಇದು ಲೆಕ್ಕಾಚಾರ ಇಟ್ಕೊಂಡು ಕಳೆದ 3 ವರ್ಷದಿಂದ ಸುತ್ತಾ ಇದ್ದಾರೆ. 1 ವರ್ಷದಿಂದ ಪಕ್ಷನೂ ಮಾಡಿದ್ದಾರೆ. ಅವರು ಲಾಸ್ಟ್ 1 ತಿಂಗಳಿಂದ ನೋಡ್ತಾ ಇದ್ವಿ, ಸೋಷಿಯಲ್ ಮೀಡಿಯಾದ ಕಿಂಗ್ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಮ್ಯಾನೇಜ್ ಮಾಡೋದು ಹೇಗೆ ಸೋಷಿಯಲ್ ಮೀಡಿಯಾ ಅಂತ. ಬಟ್ ಗ್ರೌಂಡಲ್ಲಿ ಅವ್ರದ್ದು ಯಾವುದೂ ಇಂಪ್ಯಾಕ್ಟ್ ಇಲ್ಲ ಅನ್ನೋದು ಎಲ್ಲ ಜರ್ನಲಿಸ್ಟ್ಗಳು ಅಥವಾ ಎಲ್ಲ ರಿಪೋರ್ಟ್ಗಳು ಬರ್ತಾ ಇದ್ವು. 10-12 ಕ್ಷೇತ್ರಗಳಲ್ಲಿ ಒಂದು ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್ ಆಗಲಿಕ್ಕೆ, ಅವರ ತ್ರಿಕೋನ ಸ್ಪರ್ಧೆ ಆಗಲಿಕ್ಕೆ ಅವರ ಕ್ಯಾಂಡಿಡೇಟ್ಗಳು ಕಾರಣ ಆಗ್ತಾ ಇದ್ದಾರೆ. ಆ 10-12 ಕ್ಷೇತ್ರಗಳು ಬಿಟ್ಟು ಉಳಿದ ಕಡೆಯಿಂದ ಒಂದು 4-5% ಮೇ ಬಿ 8%ವರೆಗೂ ಓಟ್ ತಗೋಬಹುದು. ಅವ್ರು ಯಾರು ಓಟ್ ತೆಗೆದುಕೊಳ್ತಾರೆ ಅವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ತುಂಬ ಇಂಪಾರ್ಟೆಂಟ್. ಇದು ಹೊಸ ಎಂಟ್ರಿ ಆದ್ದರಿಂದ ಸರ್ ಯಾರು ಓಟ್ ಬಯಸ್ಕಿರ್ತತೆ? ನೀವು ಹೇಳ್ತಾ ಇರೋ ಪ್ರಕಾರ ಫಾರ್ವರ್ಡ್ ಕಾಸ್ಟ್, ಐ ನೋ ಹಿ ಬಿಲಾಂಗ್ಸ್ ಟು ಫಾರ್ವರ್ಡ್ ಕಾಸ್ಟ್, ಬಟ್ ಈಗ ಎಲೆಕ್ಷನ್ಗೆ ಹೋಗ್ತಾ ಇರೋದು ವಿದೌಟ್ ನೋ ಕಾಸ್ಟ್ ಬೇಸ್ ಹೋಗ್ತಾ ಇರೋದು. ಅವ್ರು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಲ್ಲ ಕ್ಯಾಂಡಿಡೇಟನ್ನು ಕಾಸ್ಟ್ ಬೇಸ್ ಅಲ್ಲಿ ಸೆಲೆಕ್ಷನ್ ಮಾಡಿದ್ದಾರೆ. ನೀವು ಅದು ಲಿಸ್ಟ್ ತೆಗೆದು ನೋಡಿ, ಯಾವುದೇ ಕ್ಯಾಂಡಿಡೇಟನ್ನು ಆ ಕ್ಷೇತ್ರದ ಪ್ರಮುಖ 4 ಜಾತಿಗಳು. ಏನೋ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಎಲ್ಲಾ ಕಡೆ ಚುನಾವಣಾ ಘೋಷಣೆಗಳನ್ನ ಒಂದು ಮುಖ್ಯಮಂತ್ರಿ ಸೆಂಟ್ರಿಕ್ ಆಗಿ ಅವರು ಇಲ್ಲಿಯವರೆಗೆ ಮಾಡಿರುವಂತಹ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಮುಖ್ಯಮಂತ್ರಿ ಸೆಂಟ್ರಿಕ್ ಆದಂತಹ ಮತ್ತು ಪರ್ಟಿಕ್ಯುಲರ್ ಪ್ರಾಮಿಸಸ್, ಲೈಕ್ ನಿಮಗೆ ಒಂದು ಮೊಬೈಲ್ ಫೋನ್ ಕೊಡ್ತೀನೋ, ಅಥವಾ ನಿಮಗೆ ಒಂದು TV ಕೊಡ್ತೀನಿ ಅಂತನೋ, ಸೈಕಲ್ ಕೊಡ್ತೀನೋ ಅಂತನೋ, ಅಥವಾ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಅಂತ, ಹೀಗಾಗಿ ನಿರ್ದಿಷ್ಟ ಪ್ರಾಮಿಸ್ಗಳನ್ನು ಮಾಡ್ತಾ ಇದ್ರು. ಬಟ್ ಅವರು ಚುನಾವಣೆಗೆ ಹೋಗಿದ್ದು ನಿರ್ದಿಷ್ಟ ಪ್ರಾಮಿಸ್ಗಳ ಮೇಲೆ ಅಲ್ಲ. ಸೊ ಬೇರೆಯವ್ರಿಗೆ ಒಂದು ಥರ ಸ್ಟ್ರಾಟಜಿ, ತನಗೆ ತಾನೇ ಬೇರೆ ಥರ ಸ್ಟ್ರಾಟಜಿ, ಆ ಸ್ಟ್ರಾಟಜಿ ತನಗೆ ತಾನು ವರ್ಕೌಟ್ ಮಾಡ್ಕೊಳಕ್ಕಾಗಿಲ್ಲ. ಅವ್ರ ಸ್ಟ್ರಾಟಜಿ ಸರಿಯಾಗೇ ಇದೆ. ಅವರೇ ನೀವು ಚುನಾವಣೆಯಲ್ಲಿ ಗೆಲ್ತೇವೆ ಅಂತ ಅವ್ರಿಗೆ ಯಾವ ವಿಶ್ವಾಸನೂ ಇಲ್ಲ. ಹೀಗಾಗಿ ಅವ್ರು ಏನು ಸ್ಟ್ರಾಟಜಿ ಮಾಡ್ಕೊಂಡ್ ಬಂದಿದ್ದಾರೆ ಅಥವಾ ಯಾರು ಗೆಲ್ಲಿಸ್ಬೇಕಂತ ಬಂದಿದ್ದಾರೆ, ಯಾರು ಸೋಲಿಸ್ಬೇಕು ಬಂದಿದ್ದಾರೆ, ಆ ಸ್ಟ್ರಾಟಜಿ ಅವ್ರಿಗೆ ಗೊತ್ತಿದೆಯಾ? ಯಾಕಂದ್ರೆ ಸರ್ ಎಲ್ಲಾ ಪಾರ್ಟಿಗಳು ಪ್ರಶಾಂತ್ ಕಿಶೋರ್ ಅನ್ನುವಂತ ಫ್ಯಾಕ್ಟರ್ ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತಂದ್ರೆ, ಸ್ವತಃ ನಿತೀಶ್ ಕುಮಾರ್ ಅವರು ಒಂದ್ ಹೇಳಿದ್ರು, ಅಮಿತ್ ಶಾ ಅವರೇ ಹೇಳಿದ್ರು ತಗೊಳ್ಳೋದಕ್ಕೆ ಅಂತ ಅವ್ರು ಹೇಳಿದ್ರು. ಮತ್ತು ಬಿಜೆಪಿಯ ಒಬ್ಬ ನಾಯಕ ಹೇಳ್ತಾರೆ ಇಲ್ಲ ಇವರು ಲಾಲು ಅವ್ರಿಗೋಸ್ಕರ ಕೆಲಸ ಮಾಡಕ್ ಬಂದಿದ್ದಾರೆ ಅಂತ. ಬೇಸಿಕಲಿ ಅವರು ಆಸ್ ಅ ಪಾರ್ಟಿ ಕಂಟೆಸ್ಟ್ ಮಾಡಕ್ ಬಂದಿಲ್ಲ, ಬದಲಾಗಿ ಯಾವುದೋ ಪಾರ್ಟಿಗೆ ಕೆಲಸ ಮಾಡಕ್ ಬಂದಿದ್ದಾರೆ ಅನ್ನೋ ತರದ ಒಂದು ಅಭಿಪ್ರಾಯ ಇದೆಯಾ? ಬಿಹಾರದ ಜನಕ್ಕೂ ಅದೇ ಅಭಿಪ್ರಾಯ ಇದೆ.
ಹೀಗಾಗಿ ಬಿಹಾರ ಜನ ಅವ್ರನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಅದು ಈ ಇಲೆಕ್ಷನಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮೋಸ್ಟ್ ಪ್ರಾಬಲಿ 2ರಿಂದ 4 ಸೀಟ್ ಅವ್ರು ಏನಾದರೂ ಗೆದ್ದುಬಿಟ್ರೆ ಅದು ಅವ್ರ ಪಾರ್ಟಿಗೆ ಒಂದು ದೊಡ್ಡ ಇದು ಅನ್ಸುತ್ತೆ. ಈಗ 2ರಿಂದ 4 ಗೆದ್ದವರು ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರ ಕಡೆ ಕೈ ಹೋಗ್ತಾರೆ. ಹಿಡಿಬೇಕಾಗಿತ್ತಲ್ಲ ಸರ್, ಜೆನ್ಜಿ ಜನರೇಷನ್ ಅವ್ರ ಕೈ ಹಿಡಿಬೇಕಾಗಿತ್ತಲ್ಲ. ಜನ್ಜಿ ಯಾಕೆಂದ್ರೆ ಈ ಸೋಷಿಯಲ್ ಮೀಡಿಯಾ ಜನ್ಜಿ ಅನ್ನೋದು ದೇಶಕ್ಕೆ ಅಪ್ಲೈ ಆಗ್ಬೋದು, ಬಿಹಾರಕ್ಕೆ ಅಪ್ಲೈ ಆಗಲ್ಲ. ಅಲ್ಲಿ ನಿರುದ್ಯೋಗ, ಅನಕ್ಷರಸ್ಥತೆ ಮತ್ತು ಆರೋಗ್ಯದ ಎಷ್ಟು ಪರಿಸ್ಥಿತಿ ಕೆಟ್ಟದಾಗಿದೆ